ಕಡಲ ನಗರಿ ಮಂಗಳೂರಿನಲ್ಲಿ ಮಳೆ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದರ ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತು ಒಂದೇ ದಿನ ಮಂಗಳೂರಿನಲ್ಲಿ ಮಹಾ ಮಳೆಗೆ 4 ಬಲಿಯಾಗಿದ್ದಾರೆ. ಮಂಗಳೂರಿನಲ್ಲಿ ಮುಂಗಾರು ಮಳೆಯ ಆರ್ಭಟ, ಕರಾವಳಿಯ ನೆಮ್ಮದಿಯನ್ನ ಕಸೆದ ಮಳೆರಾಯ. ಮನೆಯಲ್ಲಿ ಮಲಗಿದ್ದವರಿಗೆ ವರುಣ ಯಮನಾಗಿದ್ದಾನೆ. ಮಳೆಯಾರ್ಭಟಕ್ಕೆ 2 ಮಕ್ಕಳು ಸಹಿತ 3 ಸಾವನ್ನಪ್ಪಿದ್ದಾರೆ. ದೇರಳಕಟ್ಟೆಯ ಮೊಂಟೆ ಪದವಿನಲ್ಲಿ ಅಜ್ಜಿ 2 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಿನ್ನೆಯಿಂದ ಸುರಿತಾ ಇರುವಂತಹ ಮಳೆ ಮಂಗಳೂರಿನಲ್ಲಿ ಸೃಷ್ಟಿ ಮಾಡ್ತಾ ಇರುವಂತಹ ಅವಾಂತರ ಇದು. ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ತಾಯಿ ಮತ್ತು 2 ಮಕ್ಕಳನ್ನ ಇವತ್ತು NDRF ಮತ್ತು SDRF ಟೀಮ್ ರಕ್ಷಣೆ ಮಾಡಿದಂತಹ ಘಟನೆ ಕೂಡ ನಡೆಯಿತು. ಆ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾವು ಗೆದ್ದ ಅಶ್ವಿನಿ, ತಾಯಿ ಮತ್ತು 2 ಮಕ್ಕಳು ಮನೆಯ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕರುಳು ಹಿಂಡುವಂತಹ ದೃಶ್ಯ ಇದು. 2 ಮಕ್ಕಳನ್ನ ತಾಯಿ ರಕ್ಷಿಸಿ ಆ ಗೋಡೆಯನ್ನು ತನ್ನ ಬೆನ್ನ ಮೇಲೆ ಹಾಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. 2 ಮಕ್ಕಳನ್ನ ಹೇಗೆ ತಾಯಿ ಅಶ್ವಿನಿ ರಕ್ಷಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮನ್ನ ರಕ್ಷಿಸಿ ಕಾಪಾಡಿ ಕಾಪಾಡಿ ಅಂತ ಹೇಳಿ ತಾಯಿ ಅಶ್ವಿನಿ ಗೋಗರಿತಾ ಇದ್ದು. ಇದು NDRF SDRF ಟೀಮ್ ತಮ್ಮ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯ. ಅದರ ಜೊತೆಗೆ ಮೊದಲ ಮಗುವನ್ನು ರಕ್ಷಣಾ ಕಾರ್ಯಾಚರಣೆ ಮಾಡಿ ಹೊರತೆಗೆದಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದಾದಮೇಲೆ ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿದಂತಹ ದೃಶ್ಯ ಈಗ ನೀವು ನೋಡ್ತಾ ಇರುವಂಥದ್ದು. ಕಡಿದಾದ ದಾರಿಯಲ್ಲಿ ಹೇಗೆ NDRF ಸಿಬ್ಬಂದಿಗಳು ಮಗುವನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ಇದೆಯಲ್ಲ, ಇದು 2ನೇ ಮಗು, 1 ವರ್ಷದ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆದಂತಹ ದೃಶ್ಯ ಇದು.